ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2:4 ಡಿಕೋಡರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ 2:4 ಡಿಕೋಡರ್ ಅಂದರೆ ಏನಾಗಿರುತ್ತೆ, ಎರಡು ಇನ್ಪುಟ್ಗಳಿರುತ್ತೆ, ಅಂದರೆ 2 ಇನ್ಪುಟ್ಸ್ ಮತ್ತು 4 ಔಟ್ಪುಟ್ಗಳಿರುತ್ತೆ. ಸೊ ಟೋಟಲ್ 2 ಇನ್ಪುಟ್ 4 ಔಟ್ಪುಟ್. ಸೊ ಇನ್ಪುಟ್ಗಳು ಯಾವುವು, ಎ ಬಿ ಅಂತ ತೊಗೊಳೋಣ. ಸೊ ಔಟ್ಪುಟ್ಗಳು D0, D1, D2, D3. ಸೊ 2:4 ಡಿಕೋಡರ್. ಈ ಡಿಕೋಡರ್ ಏನು ಮಾಡುತ್ತೆ, ನಾವು ಯಾವುದೇ ಒಂದು ಸಿಗ್ನಲ್ನ ಬಿಟ್ನ ಯೂಸ್ ಮಾಡಿಕೊಂಡು ಸೆಂಡ್ ಮಾಡಿದಾಗ ಅದನ್ನು ಡಿಕೋಡ್ ಮಾಡುತ್ತೆ. ಆ ಬಿಟ್ ಬೈನರಿ ಬಿಟ್ಸಲ್ಲಿ ಕಳಿಸಿರ್ತೀವಲ್ಲ ಅದನ್ನು ಡಿಕೋಡ್ ಮಾಡ್ತಾ ಹೋಗುತ್ತೆ. ಸೊ ನಾವೇನು ಬರೆದ್ವಿ ಇವಾಗ, ಬ್ಲಾಕ್ ಡಯಾಗ್ರಾಮ್ನ ಬರೆದ್ವಿ, ಬ್ಲಾಕ್ ಡಯಾಗ್ರಾಮ್. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ, ಟ್ರೂತ್ ಟೇಬಲ್ ಬರೆಯೋಣ. ಟ್ರೂತ್ ಟೇಬಲ್. ಸೊ ನನ್ನ ಇನ್ಪುಟ್ಗಳು ಮತ್ತು ಔಟ್ಪುಟ್. ಸೊ ನನ್ನ ಇನ್ಪುಟ್ಗಳು ಯಾವುವು, ಎರಡು ಇನ್ಪುಟ್. ಸೊ ಎ ಮತ್ತು ಬಿ. ನೆಕ್ಸ್ಟ್ ನನ್ನ ಔಟ್ಪುಟ್ಗಳು ಯಾವುವು, D0, D1, D2, D3. ಸೊ ಟ್ರೂತ್ ಟೇಬಲ್ ಇನ್ಪುಟ್ಸ್ಗಳಿಗೆ ಎ ಬಿ ಎರಡು ಇನ್ಪುಟ್ಗಳಿದ್ರೆ ಸೊ 0 0 0 1 1 0 1 1. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಎ ಅಲ್ಲಿ ನಾವೇನಾದ್ರೂ 0 ಮತ್ತು ಬಿ ಅಲ್ಲಿ 0 ಕೊಟ್ಟಾಗ ಅದು D0 ಆಕ್ಟಿವೇಟ್ ಮಾಡುತ್ತೆ. ಸೊ D0ಗೆ ವ್ಯಾಲ್ಯೂ ಎಷ್ಟು ಬರುತ್ತೆ, ಹೈಯರ್ ವ್ಯಾಲ್ಯೂ. ಸೊ 0, ಇನ್ನು ಉಳಿದವೆಲ್ಲ 0 ಆಗ್ತಾ ಹೋಗುತ್ತೆ, ಆ ಥರ ಆಗುತ್ತೆ. ಸೊ 1 0 0 0. ನೆಕ್ಸ್ಟ್ 0 1 ಕೊಟ್ಟಾಗ D1 ಆಕ್ಟಿವೇಟ್ ಆಗುತ್ತೆ, ಇನ್ನು ಉಳಿದಿರೋದೆಲ್ಲ 0. ನೆಕ್ಸ್ಟ್ 1 0 ಕೊಟ್ಟಾಗ D2 ಆಕ್ಟಿವೇಟ್ ಆಗುತ್ತೆ, ಇನ್ನು ಉಳಿದಿರೋದೆಲ್ಲ 0. ನೆಕ್ಸ್ಟ್ 1 1 ಕೊಟ್ಟಾಗ D3 ಆಕ್ಟಿವೇಟ್ ಆಗುತ್ತೆ, ಇನ್ನು ಉಳಿದಿರೋದೆಲ್ಲ 0. ಸೊ ಇವಾಗ ಮಾಡಿರುವಂತಹ ಟ್ರೂತ್ ಟೇಬಲ್ಗೆ ಈಕ್ವೇಷನ್ನ ಬರೆಯೋಣ. ಸೊ D1, ಸೊ ಯಾವುದಕ್ಕೆ ಈಕ್ವೇಷನ್ ಬರೀಬೇಕು, ಎ ಮತ್ತು ಬಿಗೆ ಈಕ್ವೇಷನ್ ಬರೆಯೋಣ. ಸೊ ಏನ ಈಕ್ವೇಷನ್ ಏನಾಗುತ್ತೆ, ಏನ ಈಕ್ವೇಷನ್ ಅಲ್ಲ, ನಾವು ಹೇಗೆ ಏನೇನು ಔಟ್ಪುಟ್ ಹಾಕ್ಕೊಟ್ವಿ, ಹೇಗೆ ನಮ್ಗೆ ಔಟ್ಪುಟ್ ಏನು ಬಂತು, D1, ಹೇಗೆ ಔಟ್ಪುಟ್ 1 1 ಅಂತ ಅಂದರೆ D2 + D3. ನೆಕ್ಸ್ಟ್ ಬಿಗೆ 1 1 ಅಂತ ಅಂದ್ರಾಗ D1 ಮತ್ತು D3. ಸೊ D1 + D3. ಸೊ ಇದಕ್ಕೆ ನಾವು ಸರ್ಕ್ಯೂಟ್ ಡಯಾಗ್ರಾಮ್ನ ಬಿಡಿಸ್ಬೇಕು. ಹೇಗೆ, ಸೊ ನನ್ನ ಇನ್ಪುಟ್ಗಳು ಯಾವುವು, A0 ಇರ್ಬೋದು. ನೆಕ್ಸ್ಟ್ B0. ನೆಕ್ಸ್ಟ್ ನನ್ನ ಔಟ್ಪುಟ್ಗಳು ಯಾವುವು, ಸೊ ಪ್ರತಿಯೊಂದನ್ನು ಬರೀಬೇಕು. ಸೊ D0, D1, D2, D3. ಸೊ D1 ಬರಬೇಕು. ಸೊ D1ಗೆ ಬರೀಬೇಕಾದ್ರೆ ಏನಾಗಬೇಕು, D1ಗೆ ಬರೀಬೇಕಾದ್ರೆ ಟ್ರೂತ್ ಟೇಬಲ್ ನೋಡಿ, 0 0, ಎ ಮತ್ತು ಬಿ ಎರಡು 0 ಇರಬೇಕು. 0 ಅಂತ ಅಂದರೆ ನಾಟ್. ಸೊ ನಾಟ್, ಎರಡು ನಾಟ್ ಇದ್ದರೆ D0. ನೆಕ್ಸ್ಟ್ D1ಗೆ ಇನ್ಪುಟ್ಗಳೇನಿರಬೇಕು, 0 1. ಸೊ ಇದು 0 ಇರುತ್ತೆ, ಇದು 1 ಇರುತ್ತೆ. ಒಂದು ಸೆಕೆಂಡ್. ಸೊ ಇದೇನಾಗಿತ್ತು, ಸ್ಟಾರ್ಟಿಂಗು ಎರಡು ಕೂಡ 0. ನೆಕ್ಸ್ಟ್ D1ಗೆ A is 0, B is 1. A is 0, B is 1, D1. ನೆಕ್ಸ್ಟ್ ಯಾವುದು, D2ಗೆ 1 0. ಸೊ 1 0, D2. ನೆಕ್ಸ್ಟ್ D3ಗೆ ಎರಡು ಕೂಡ 1 1 1. ಸೊ D3ಗೂ ಕೂಡ ಈಕ್ವೇಷನ್ನ ಬರಲಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.